ಆಗ್ತಾ ಇಲ್ಲ. ಆತಂಕ ಪಡಬೇಡ ಅಮ್ಮ, ನಿಮ್ಮ ಅಮ್ಮಂಗೆ ಏನೂ ಆಗೋದಿಲ್ಲ. ನಾನು ಬಂದಿದ್ದೀನಿ ಅಲ್ವಾ, ಹೆದರ್ಬೇಡ. ಹೆಣ್ಣು ಹೆರಿಗೆ ನೋವಿನ ಕಷ್ಟ ಅನುಭವಿಸಿದಾಗಲೇ ತಾಯಿತನ ಪೂರ್ಣ ಆಗೋದು. ತಾಯಿ ಮಗುವಿನ ಸಂಬಂಧ ನೂರ್ಮಡಿ ಆಗೋದು. ಗೋಪಮ್ಮ, ಸಮಾಧಾನ ಮಾಡ್ಕೊ. ಸುಸೂತ್ರವಾಗಿ ನಿನ್ನ ಕಂದನ್ನ ನಿನ್ನ ಕೈಗೆ ಕೊಡ್ತೀನಿ. ಏನಾದರೂ ಹೆಣ್ಣಾಗ್ಬಿಟ್ರೆ ನನ್ನ ಮಗನಿಗೆ 3ನೇ ಮದುವೆ ಮಾಡಿಸ್ತೀನಿ. 3ಕ್ಕೆ ಮುಕ್ತಾಯ ಅಂತಾರಲ್ಲ, ಆದ್ರೂ ಆಗ್ಬಹುದು. ಅವಿವೇಕಿ ಅವಿವೇಕಿ, ಮೊದಲೇ ತಲೆ ಕೆಟ್ಟು ಗೊಬ್ಬರ ಆಗಿದೆ. ಡವ ಅಂತ ಹೊಡ್ಕೊಳ್ತಾ ಇರೋ ಎದೇನು ನಿಲ್ಸ್ಬೇಕು ಅಂತ ಮಾಡಿದ್ಯೇನೋ? ಯಾಕೋ ಪ್ರಾಣ ಹೋಗೋತಾರೋ ಕಿರ್ತಾ ಇದೆಯಾ? ಏನಾಯ್ತು? ಪ್ರಾಣ ಹೋಗ್ತಾ ಇದೆ ಗುರುಗಳೇ. ಯಾರದ್ದು? ನನ್ನ ಮೇಲೆ ಭಾರ ಹಾಕಿ ಈ ವಿಷಯ ಕೇಳಿ ನಿಮ್ ತಲೆ ಭಾರ ಕಮ್ಮಿ ಆಗುತ್ತೆ. ಸದ್ಯಕ್ಕೆ ಈ ಭಾರ ಇಡಿಸಿ. ಮಗಳು ಗುರುಗಳೇ, ಆ ಗೋಪಮ್ಮ ನೆಲದ ಮೇಲೆ ಬಿದ್ದು ಹೊಟ್ಟೆಗೆ ಪೆಟ್ಟಾಗಿ ಆಕೆನ ಒಳಗೆ ಕರ್ಕೊಂಡು ಹೋಗೋದನ್ನ ನಾನೇ ನನ್ನ ಕಣ್ಣಾರೆ ನೋಡ್ದೆ ಗುರುಗಳೇ. ಆಮೇಲೆ ಆಕೆ ನರಳಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಒಂದು ತಾಯಿ ಸಾಯ್ತಾಳೆ, ಇಲ್ಲ ಮಗು ಸತ್ತೋಗುತ್ತೆ. ಏನು ಸಂತೋಷ ಸುದ್ದಿ ಹೇಳಿದ್ಯೋ? ಕುಡಿ, ಹಾಲು ಕುಡಿ, ಕುಡಿಯೋ ಹಾಲು ಕುಡಿ, ಕುಡಿಯೋ ಕುಡಿ. ಆ ಮದ್ದಾರೆ ಮದ್ದಿಗೆ ಹಣ ಖರ್ಚು ಮಾಡಿದ್ದು ಪ್ರಯೋಜನಕ್ಕೆ ಬರಲಿಲ್ಲ. ಗೋಪಮ್ಮನಿಗೆ ವಿಷ ಉಣಿಸ್ಬೇಕು ಅಂತ ಹಣ ಖರ್ಚು ಮಾಡಿ ಊರವರಿಗೆಲ್ಲ ಊಟ ಹಾಕ್ತಿದ್ದು ಪ್ರಯೋಜನಕ್ಕೆ ಬರಲಿಲ್ಲ. ಆದ್ರೆ ಈಗ ಎಲ್ಲ ತಂತಾದೆ ಆಗ್ತಾ ಇದೆ, ತಂತಾದೆ ಆಗ್ತಾ ಇದೆ. ಎಲ್ಲ ನಿಮ್ಮ ಕೆಟ್ಟ ದೃಷ್ಟಿಯಿಂದ ಗುರುಗಳೇ. ಹೌದು, ನನ್ನ ದೃಷ್ಟಿ ಕೆಲಸ ಮಾಡಿದೆ. ನನ್ನ ದ್ವೇಷದ ಉಸಿರು ಅವರಿಗೆ ತಾಗಿದೆ. ನನ್ನ ಶಾಪ ಅವರಿಗೆ ತಟ್ಟಿದೆ. ಆ ಕನಕಾಚಲನಿಂದಾಗಿ ನನ್ನ ಕೈ ಬಾಯಿ ಸಟ್ಟಾಯ್ತು. ನನ್ನ ಪದವಿ ಕಿತ್ಕೊಂಡ, ನನ್ನ ನೆಮ್ಮದಿ ಕಿತ್ಕೊಂಡ. ಅವನ ಮಗ ತಿಮ್ಮಣ್ಣನಿಂದಾಗಿ ವಿಜಯೇಂದ್ರ ಗುರುಗಳು ನನ್ನ ಮಾತನ್ನೇ ನಂಬ್ತಾ ಇಲ್ಲ. ನನ್ನ ಮಗನಿಗೆ ಸಿಗ್ಬೇಕಾದ ಗೌರವ ಸಿಗ್ತಾ ಇಲ್ಲ. ಇಷ್ಟೊಂದು ನೋವನ್ನ ಹೇಗೆ ತಡ್ಕೊಂಡಿದ್ಯಪ್ಪ ಈ ಜೀವ? ಇಲ್ಲ, ತಡ್ಕೊಂಡಿಲ್ಲ. ಈ ಜೀವದೊಂದು ಬಿಸಿ ಸಾಕು ಅವ್ರ ವಂಶ ನಾಶ ಆಗೋಕೆ. ಸಾಯ್ಲಿ ಸಾಯ್ಲಿ, ಮಗು ಸಾಯ್ಲಿ, ತಾಯಿನೂ ಸಾಯ್ಲಿ. ಇದನ್ನ ನೋಡಿ ತಿಮ್ಮಣ್ಣ ಭಟ್ಟ. ಸುಧೀಂದ್ರರೇ, ನಮ್ಮ ಪೂಜ್ಯ ಗುರುಗಳಾದ ಶ್ರೀ ವ್ಯಾಸರಾಯರು ಮತ್ತೆ ಭೂಲೋಕದಲ್ಲಿ ಅವತರಿಸಿದ್ರು. ಹೌದೇ ಗುರುವರ್ಯ? ಹೌದು ಸುಧೀಂದ್ರರೇ. ವಿಠಲಾಚಾರ್ಯರಾಗಿದ್ದ ನಮಗೆ ವಿಷ್ಣು ತೀರ್ಥ ಎಂಬ ನಾಮಾಂಕಿತವನ್ನು ನೀಡಿ ಯತಿ ದೀಕ್ಷೆ ನೀಡಿದವರು ಶ್ರೀ ವ್ಯಾಸ ತೀರ್ಥರು. ಶ್ರೀ ಸುರೇಂದ್ರ ತೀರ್ಥರಿಗೆ ನಮ್ಮನ್ನು ದಾನವಾಗಿ ನೀಡಿದವರು. ಲೋಕ ಕಲ್ಯಾಣಕ್ಕಾಗಿ ಶ್ರೀ ವ್ಯಾಸ ತೀರ್ಥರು ಈಗ ಮತ್ತೊಂದು ಅವತಾರವೆತ್ತಿದ್ದಾರೆ. ಶಂಕುಕರ್ಣನ ಅಂಶ 4ನೇ ಜನ್ಮದಲ್ಲಿ ಜನಿಸಿತು. ಜನಿಸಿದ ಶಿಶುವು ಕಳೆದ ಜನ್ಮದಲ್ಲಿ ನಮ್ಮ ಗುರುಗಳಾದ ಶ್ರೀ ವ್ಯಾಸತೀರ್ಥರು. ಭವಿಷ್ಯದಲ್ಲಿ ನಮ್ಮ ಗುರುಗಳು ನಿಮ್ಮ ಶಿಷ್ಯರಾಗಿ ಬರ್ತಾರೆ. ವ್ಯಾಸತೀರ್ಥರು ನಮಗೆ ಶಿಷ್ಯರೇ? ಏಕೆ ಸುಧೀಂದ್ರರೇ, ನಮ್ಮ ಭವಿಷ್ಯವಾಣಿಯ ಬಗ್ಗೆ ನಿಮಗೆ ಸಂದೇಹವೇ? ಸಂದೇಹವಲ್ಲ ಗುರುವರ್ಯ, ನಾನು ಅಷ್ಟೊಂದು ಭಾಗ್ಯವಂತನೇ ಎನ್ನುವ ಸಂಶಯ. ನಮ್ಮ ಗುರುಗಳನ್ನು ಶಿಷ್ಯನಾಗಿ ಪಡೆಯುವ ಅರ್ಹತೆ ನಿಮಗಿದೆ ಸುಧೀಂದ್ರರೇ. ಅದೇ ಮೂಲರಾಮನ ಇಚ್ಛೆ. ನಿಮ್ಮ ಮಾತೇ ನಮಗೆ ವರ. ನಿಮ್ಮ ನುಡಿ ಫಲಿಸಿದರೆ ಅದೇ ನನ್ನ ಪುಣ್ಯ ಗುರುವರ್ಯ. ಇದರಲ್ಲಿ ನಮ್ಮದೇನೂ ಇಲ್ಲ, ಎಲ್ಲವೂ ಹರಿಚಿತ್ತ. ಮೂಲರಾಮನ ಇಚ್ಛೆ. ಗುರುವರ್ಯ, ಕುತೂಹಲಕ್ಕಾಗಿ ಕೇಳುತ್ತಿದ್ದೇನೆ. ಮಹಾಗುರುವು ಅವತರಿಸಿದ್ದಾದರೂ ಎಲ್ಲಿ? ಅದನ್ನು ನಾವು ಹೇಳುವುದಕ್ಕಿಂತಲೂ ನಿಮ್ಮ ಅನುಭವದಲ್ಲಿ ವೇದ್ಯವಾದರೆ ಅದರ ಆನಂದವೇ ಬೇರೆ. ಅರಿವಿನ ಗುರಿಕಾರ ಮೋಕ್ಷಕ್ಕೆ ಪರಿಹಾರ ನೀನಲ್ಲವೇ, 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 ನೀನಲ್ಲವೇ. ಮಹಾ
ಲಕ್ಷ್ಮಿ. ಕಾಲನ ನಿರ್ಣಯದಂತೆ ಇದು ನನ್ನ ಯುಗ. ಭೂಮಿ ನನ್ನ ವಾಸಸ್ಥಾನ. ಶುಕ್ರಾಚಾರ್ಯರು ನನ್ನ ಜನ್ಮದಾತರು. ದೇವತೆಗಳಿಗೆ ಇಲ್ಲಿ ಪ್ರವೇಶವಿಲ್ಲ. ಸತ್ಯಯುಗದಲ್ಲಿ ನಿನಗೆ ಪ್ರವೇಶವಿರಲಿಲ್ಲ. ತ್ರೇತಾಯುಗದಲ್ಲಿ ನೆಲೆಗಾಗಿ ಬೇಡಿ ಬಂದೆ. ದ್ವಾಪರದಲ್ಲಿ ಬೇರೂರಿದೆ. ಕಲಿಯುಗದಲ್ಲಿ ದೇವತೆಗಳನ್ನೇ ತಡೆಯುವಷ್ಟು ಸೊಕ್ಕು ಬಂದಿದೆಯೇ ನಿನಗೆ? ನೆನಪಿರಲಿ, ಭೂದೇವಿ ಶ್ರೀಮನ್ ನಾರಾಯಣನ ಸ್ವತ್ತು. ಅದನ್ನು ಯಾರಿಗೂ ತೊತ್ತಾಗಲು ಬಿಡುವುದಿಲ್ಲ. ನಿನ್ನ ಹುಟ್ಟಡಗಿಸಿ ಮೆಟ್ಟಿ ನಿಲ್ಲಲು ನನ್ನ ಕಂದನ ಜನನವಾಗಿದೆ. ಇನ್ನು ನಿನ್ನ ಆಟ ನಡೆಯುವುದಿಲ್ಲ. ಏನು? ನನ್ನ ಹುಟ್ಟಡಗಿಸುವುದೇ? ಎಲ್ಲಿಯವರೆಗೂ ಮನುಷ್ಯರಲ್ಲಿ ದೌರ್ಬಲ್ಯಗಳಿರುವುದೋ ಅಲ್ಲಿಯವರೆಗೂ ನಾನು ವಿಜೃಂಭಿಸುತ್ತೇನೆ. ನನ್ನನ್ನು ನಾಶ ಮಾಡಲು ಈ ಮಗುವಿನಿಂದಲ್ಲ, ನಿಮ್ಮ ಪತಿದೇವರಿಂದಲೂ ಸಾಧ್ಯವಿಲ್ಲ. ದೌರ್ಬಲ್ಯಗಳಿರುವವರೆಗೂ ಗೆಲುವು ನನ್ನದೇ. ನಿನ್ನ ದೌರ್ಬಲ್ಯವೇ ಎದುರಾಳಿಯ ಬಲ ಎಂಬ ಅರಿವು ಮೂಡಿಸಲೆಂದೇ ಮಹಾಗುರುವಿನ ಆಗಮನವಾಗಿರುವುದು. ಗುರುವಿನ ಅರಿವಿನ ಅಸ್ತ್ರಕ್ಕೆ ನೀನು ಸೋತು ಮಣಿಯಲೇಬೇಕು. ನೀನೀಗ ಅವನನ್ನು ಕಾಪಾಡಿರಬಹುದು, ಆದರೆ ಎಲ್ಲ ಸಮಯದಲ್ಲೂ ಕಾಪಾಡಲು ಸಾಧ್ಯವಿಲ್ಲ. ನನ್ನ ಕಂದನನ್ನು ಯಾರೂ ಕಾಪಾಡಬೇಕಾಗಿಲ್ಲ. ಅವನು ಶ್ರೀಹರಿಯ ವರಪುತ್ರ. ತನ್ನನ್ನು ತಾನು ಕಾಪಾಡಿಕೊಳ್ಳುವ ಸಾಮರ್ಥ್ಯ ಅವನಿಗಿದೆ.